ಇಡೀ ಕರ್ನಾಟಕ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಸೂರ್ಯ ದಕ್ಷಿಣಾಯನಿಂದ ಉತ್ತರಾಯಣಕ್ಕೆ ಹೋಗ್ತಾನೆ, ಪಥವನ್ನು ಬದಲಾಯಿಸ್ತಾನೆ, ಕತ್ತಲಿನಿಂದ ಬೆಳಕಿಗೆ ಹೋಗ್ತಾನೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬೆಳಕಿರ್ತಕ್ಕಂಥ ದಿವಸಗಳನ್ನು ನಾವು ನೋಡ್ತೀವಿ. ಹಾಗೆಯೇ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮ ಜನರು, ನಮ್ಮ ನಾಯಕರು, ನಮ್ಮ ಜೊತೆ ಕೆಲಸ ಮಾಡುವಂಥವ್ರು ಎಲ್ಲರೂ ಭಾಳ ಕೂಡ ಸಮೃದ್ಧವಾಗಲಿ, ಕತ್ತಳದಿಂದ ಬೆಳಕಿಗೆ ಬರಲಿ, ಅಭಿವೃದ್ಧಿ ಆಗಲಿ, ಐಶ್ವರ್ಯ ಆಯುಷ್ಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಶಾಸಕರು, ವಿರೋಧ ಪಕ್ಷದ ನಾಯಕರು, ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವ್ರ ಪರವಾಗಿ ನಾವು ಇಡೀ ಕರ್ನಾಟಕ ಜನತೆಗೆ, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ಕರಿಸಂದ್ರ ವಾರ್ಡಿನ ಎಲ್ಲ ನಮ್ಮ ನಾಯಕರುಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ವಿಶ್ವಾಸಿಗಳಿಗೆ, ನಮ್ಮೆಲ್ಲ ಸ್ನೇಹಿತರಿಗೆ, ನನ್ನ ಜೊತೆ ಯಾವಾಗಲೂ ಭುಜ ಕೊಟ್ಟ ಕೆಲಸ ಮಾಡ್ತಕ್ಕಂಥ ನಮ್ಮೆಲ್ಲ ಆಫೀಸ್ ಕಾರ್ಯಕರ್ತರಿಗೆ ನಾನು ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಶ್ರೀಮತಿ ಯಶೋಧ ಲಕ್ಷ್ಮೀಕಾಂತ್ ಪರವಾಗಿ ನಾನು ಶುಭಾಶಯಗಳನ್ನು ಕೋರ್ತಾಯಿದ್ದೀನಿ. ಅದೇ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿಯ ಹಬ್ಬದ ದಿನವೇ ನಮ್ಮ ಶ್ರೀಮತಿಯಾದಂಥ ಯಶೋಧ ಲಕ್ಷ್ಮೀಕಾಂತ್ ಅವರ ಜನ್ಮದಿನವೂ ಕೂಡ ನನ್ನ ಭಾಳ ಸಂಗಾತಿಯಾಗಿ ಅವಳು ನಮ್ಮ ಜೊತೆಗೆ ರಾಜಕಾರಣದಲ್ಲಿ ಬೆನ್ನೆಲುಬಾಗಿ ನಿಂತು ನನ್ನ ಈ ಒಂದು ಯಶಸ್ಸಿಗೆ ಅವರು ಕಾರಣಭೂತರಾಗಿರ್ತಾರೆ. ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಯಶಸ್ಸನ್ನು ಕೊಡಲಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೀಲಿ ಅಂತೇಳಿ ನನ್ನ ಶ್ರೀಮತಿಯವರಿಗೆ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಕ್ಷೇತ್ರದ ಜನತೆ, ವಾರ್ಡಿನ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಎಲ್ಲ ಜನಗಳಿಗೆ ಹಬ್ಬದ ಶುಭಾಶಯಗಳು. ಇವತ್ತು ಕಾರ್ಯಕ್ರಮ ಸ್ಕೂಲ್ ಮಕ್ಕಳಿಗೆ ಏನಾರ ಸ್ವೀಟ್ಸ್ ಏನಾರ ಬ್ಯಾಗ್ ಏನಾರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಕೊಡ್ತೀವಿ. ಶ್ರೀಮತಿ ಯಶೋಧ ಲಕ್ಷ್ಮೀಕಾಂತ್ರವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಶುಭಾಶಯನ ಕೋರ್ತಾ ಇದ್ದೀವಿ. ಇದೇ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕರೇಸಂದ್ರ ವಾರ್ಡ್ನಲ್ಲಿ BBMP ಸದಸ್ಯರಾಗಿ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯ ತಂದು ಕೊಟ್ಟಂಥ ವಾರ್ಡು ಅಂದರೆ ನಮ್ಮದೇ. ಎಲ್ಲ ಕೆಲಸ ಕಾರ್ಯಗಳಾಗಿರೋದು ನಮ್ಮ ವಾರ್ಡಲ್ಲೇ ಫಸ್ಟು ಪ್ರಪ್ರಥಮವರಿಗೆ. ರೋಡಿಂದ ಹಿಡಿದು, ತಾರಿಂದ ಹಿಡಿದು, ನೀರಿಂದ ಹಿಡಿದು, ಒಂದು ಪೆನ್ಷನಿಂದ ಹಿಡಿದು ಮತ್ತೊಂದು ಎಲ್ಲ ಕೆಲಸಗಳನ್ನು ನಮ್ಮ ವಾರ್ಡಲ್ಲಿ ಆದಷ್ಟು ಕೆಲಸ ಬೇರೆ ಯಾವ ವಾರ್ಡಲ್ಲೂ ಆಗಿಲ್ಲ. ಒಂಟಿ ಮನೆಯಲ್ಲಿ ಸುಮಾರು 102 ಮನೆನ ಮಾಡಿಸ್ಕೊಟ್ಟಿದ್ದಾರೆ. 5 ಲಕ್ಷ ರೂಪಾಯಿ ಒಬ್ಬೊಬ್ರಿಗೆ ಒಂದೊಂದು ಮನೆಗೆ ಫ್ರೀಯಾಗಿ. ಯಾರ ಹತ್ರನೂ ಒಂದು ಕಾಪಿ ಕೊಡೋರಲ್ಲ ನಮ್ಮ ಲಕ್ಷ್ಮೀಕಾಂತ್ ಅವರು. ಆ ಥರ ಕೆಲಸ ಮಾಡಿದಂಥ ವ್ಯಕ್ತಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ. ಪ್ರಧಾನಮಂತ್ರಿ ಯೋಜನೆಯಲ್ಲಿ 265 ಮನೆಗಳು ಈಗಾಗಲೇ ಮುಕ್ತಾಯ ಇದೆ. ಇನ್ನೂ 300 ಮನೆಗೆ ಅಪ್ಲಿಕೇಶನ್ ಬಂದಿದೆ. ಅದನ್ನು ಸಹ ಕೆಲಸ ನಡೀತಾ ಇದೆ. ಅವರಿಗೆ ಹೆಚ್ಚಿನ ಸ್ಥಾನ ಸಿಗಲಿ, ಅವರಿಗೆ ಆರೋಗ್ಯ ಕೊಡಲಿ, ದೇವರು ಒಳ್ಳೆಯ ಅಭಿವೃದ್ಧಿ ಕೊಡಲಿ. ಮುಂದಿನ ನಮ್ಮ ವಾರ್ಡ್ನ ಅಭಿವೃದ್ಧಿ ಪಡಿಸೋದಕ್ಕೆ ದೇವರು ಅವರಿಗೆ ಶಕ್ತಿ ಕೊಡಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತಾಯಿದ್ದೀನಿ.